ಈಗೇನು ಮಾಡ್ತಾನೆ ನಿಮ್ಮ ಹೀರೋ? ಸೋತೋಗ್ಬಿಟ್ನಾ? ಮೋದಿ ಈಗಲೂ ಜಾಗತಿಕ ಮಟ್ಟದಲ್ಲಿ ನಂಬರ್ 1 ನಾಯಕರ. ಎರಡನೇ ಬಾರಿ ಮೋದಿ ಒಂಥರ ಮುಖಭಂಗವನ್ನು ಅನುಭವಿಸಿದ್ರು. ಬಿಜೆಪಿ ಮೋದಿ ಬದಲಿಗೆ ಮತ್ತೊಬ್ಬ ನಾಯಕನ ಯೋಚನೆ ಮಾಡುತ್ತಾ? ಈ ಒಂದು ದೊಡ್ಡ ಸಂಕಟ ಇತ್ತಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ ಎದುರಾಗಿದ್ದು, ಅದು ಬಹಳ ಬಿಗಡಾಯಿಸುವಂತ ಪರಿಸ್ಥಿತಿ ಇತ್ತು. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಈಗೇನು ಮಾಡ್ತಾನೆ ನಿಮ್ಮ ಹೀರೋ? ಸೋತೋಗ್ಬಿಟ್ನಾ? ವಿಲ್ ಹಿ ಗಿವ್ ಅಪ್? ಈ ಡೈಲಾಗನ್ನು ಕೇಳಿರ್ತೀರಾ KGF ಸಿನಿಮಾದಲ್ಲಿ. ಆದರೆ ಇದೇ ಡೈಲಾಗ್ ಮತ್ತೆ ನೆನಪಾಗಿದ್ದು ನರೇಂದ್ರ ಮೋದಿ ವಿಚಾರದಲ್ಲಿ. ಈಗ ಜನ ಕೇಳ್ತಾ ಇರೋದು, ಈಗೇನು ಮಾಡ್ತಾನೆ ನಿಮ್ಮ ಹೀರೋ? ಈಗೇನು ಮಾಡ್ತಾರೆ ನರೇಂದ್ರ ಮೋದಿ? ಸೋತೋಗ್ಬಿಟ್ರ? ಮೊದಲ ಬಾರಿಗೆ 3ನೇ ಸಚಿವ ಸಂಪುಟದಲ್ಲಿ ಮೊದಲ ಬಾರಿಗೆ ಸಂಪುಟದ ಮಂತ್ರಿಯೊಬ್ಬರನ್ನು ಒಂದು ವಿರೋಧದ ಕಾರಣಕ್ಕೆ ಕೆಳಗಿಳಿಸಬೇಕಾಯಿತು, ಅವ್ರ ರಾಜೀನಾಮೆಯನ್ನು ಪಡೆಯಬೇಕಾಯಿತು. ಆಲ್ರೆಡಿ ಮೋದಿ ಸರ್ಕಾರ ಸಂಪೂರ್ಣ ಬಹುಮತ ಪಡ್ಕೊಳ್ಳದೇ ಇರುವಂಥ ಸರ್ಕಾರ, 240 ಸೀಟ್ಗಳಿಗೆ ಬಂದು ನಿಂತಂಥ ಸರ್ಕಾರ, 400 ಪಾರ್ ಅಂದಿದ್ದು 300 ಕೂಡ ಬರಲಿಲ್ಲ. ಅಂತಹ ಸರ್ಕಾರ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೆಯಾ? ಮೋದಿ ಅಪ್ರೂವಲ್ ರೇಟಿಂಗ್ ಎಷ್ಟು ಅಂದರೆ ಪ್ರತಿ ಬಾರಿ ಜಾಗತಿಕ ನಂಬರ್ 1 ನಾಯಕರ ಪಟ್ಟಿ ಅಂತ ಬಂದಾಗ 70+ ಇರುತ್ತೆ. ಈಗೇನಾದರೂ ಅದೇ ಅಪ್ರೂವಲ್ ರೇಟಿಂಗನ್ನು ಯಾವುದಾದ್ರೂ ಒಂದು ಸಂಸ್ಥೆ ಮಾಡಿದರೆ ಮೋದಿ ಈಗಲೂ ಜಾಗತಿಕ ಮಟ್ಟದಲ್ಲಿ ನಂಬರ್ 1 ನಾಯಕರ? ಮೋದಿ ಒಂದು ಹೆಜ್ಜೆಯನ್ನು ಹಿಂದಿಡೋ ಪರಿಸ್ಥಿತಿ ಬಂತು ಅಂದರೆ ಇದು 2ನೇ ಬಾರಿ. ಯಾವಾಗ ರೈತ ಕಾಯ್ದೆಗಳ ವಿರುದ್ಧ ಶಂಭುಗಡಿಯಲ್ಲಿ ಹೋರಾಟ ನಡೀತಾ ಇತ್ತಲ್ಲ, ಸೊ ಆ ಸಂದರ್ಭದಲ್ಲಿ ರೈತ ಕಾಯ್ದೆಗಳನ್ನು 3 ವಾಪಸ್ ಪಡ್ಕೋಬೇಕಾಯಿತು. ಅದು ಮೋದಿಗಾದಂಥ ಮೊದಲ ದೊಡ್ಡ ಸೋಲು. ಡಿಮಾನಿಟೈಸೇಷನ್ ಇದೆಲ್ಲವೂ ಒಂದು ಕಡೆ, ಅದು ತುಂಬ ದೊಡ್ಡ ವಿರೋಧ ವ್ಯಕ್ತ ಆಯಿತು. ಆದರೂ ಕೂಡ ಅದರ ಹಿಂದೆ ಒಂದಷ್ಟು ಕಾರಣಗಳಿತ್ತು ಅಂತ ಅನ್ನುವಂಥದ್ದು ಕೂಡ ಸಮರ್ಥನೆ ಇತ್ತು. ಆದರೆ 2ನೇ ಬಾರಿ ಮೋದಿ ಒಂಥರ ಮುಖಭಂಗವನ್ನು ಅನುಭವಿಸಿದ್ದು. ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ಏನು ನಡೀತು ಗೊತ್ತಾ? ಯಾಕೆ ಮೋದಿ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದು? ಈಗಾಗಲೇ ನರೇಂದ್ರ ಮೋದಿ ಸರ್ಕಾರ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ. 3ನೇ ಅವಧಿಗೆ ಅಧಿಕಾರ ಹಿಡಿದಾಗ ಮೋದಿ ಸಾಕಷ್ಟು ಸಂಕಟ ಎದುರಿಸಿದ್ದು. ಯಾಕೆಂದರೆ ಮಿತ್ರ ಪಕ್ಷಗಳ ಜೊತೆಗೆ ತಲೆಬಾಗಬೇಕಾಗುತ್ತೆ, TDP ಮಾತನ್ನು ಕೇಳಬೇಕಾಗುತ್ತೆ, JDU ಮಾತನ್ನು ಕೇಳಬೇಕಾಗುತ್ತೆ. ಸೊ ಆದರೆ ಇವೆಲ್ಲವನ್ನು ಎದುರಿಸ್ಕೊಂಡು ಬಂದಂಥ ಮೋದಿಗೆ ಮಹಿಳಾ ಮಸೂದೆ ವಿಚಾರದಲ್ಲಿ ಹಿನ್ನಡೆ ಆಯಿತು. ಅದಾದ ಜೊತೆಗೇ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಬಂತು. ಇತ್ತೀಚೆಗೆ ಮೋದಿ ಸರ್ಕಾರ ನೀಟ್ ಪರೀಕ್ಷೆ ಅಂತಿಮವಾಗಿ ಈ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಏನು ಪಡ್ಕೊಳ್ಳುವವರೆಗೂ ಕೂಡ ಹೋರಾಟ ಹೋಯಿತು. ಅಂದರೆ ಮೋದಿಗೆ ಒಂದು ಮಟ್ಟಿಗೆ ದೊಡ್ಡ ಹಿನ್ನಡೆ. ಹಾಗಾದರೆ ಇದು ಮುಂದಿನ ಚುನಾವಣೆಯಲ್ಲಿ ರಿಫ್ಲೆಕ್ಟ್ ಆಗುತ್ತಾ? BJP ಏನಾದರೂ ಮೋದಿಯವರನ್ನು ಸೈಡಿಗಿರಿಸಿಬಿಡುತ್ತಾ? BJP ಮೋದಿ ಬದಲಿಗೆ ಮತ್ತೊಬ್ಬ ನಾಯಕನ ಯೋಚನೆ ಮಾಡುತ್ತಾ? ಯಾಕೆ ಇದೆಲ್ಲವೂ ಇಷ್ಟು ದಿನಗಳವರೆಗೆ ಹೋಯಿತು? ವಾಂಗ್ಚುಕ್ ಏನೋ ಆ ಒಂದು ಉಪವಾಸ ಏನಿತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. ಅದನ್ನು ಎಲ್ಲೂ ತಡೆಯೋ ಪ್ರಯತ್ನ ಮಾಡಲಿಲ್ಲ. BJPಯವರು 20 ದಿನ ಕಳೆದರೂ ಕೂಡ ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ CJP ಪ್ರೊಟೆಸ್ಟನ್ನು. ಆದರೆ ಯಾಕೆ ತತ್ಕ್ಷಣದಲ್ಲಿ ರಾಜೀನಾಮೆ ಪಡ್ಕೊಳ್ಳೋಕೆ ಹೊರಟರು? ಎಲ್ಲರೂ ಕೂಡ ಇದರ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಆದರೆ ಸ್ವಲ್ಪ ವಿಶೇಷವಾಗಿ ನೋಡಿದ್ದಾರೆ. ಅದೆಲ್ಲದಕ್ಕಿಂತ ಭಿನ್ನವಾಗಿ ನೋಡೋದಾದರೆ ಇದರ ಹಿಂದೆ ಕಾರಣಗಳಿದ್ದೇ ಇದೆ. ಇದರ ಹಿಂದೆ ಇರುವಂಥದ್ದು ಯೋಗಿ ಆದಿತ್ಯನಾಥ್. ಇದರ ಹಿಂದೆ ಇರುವಂಥದ್ದು BJPಗೆ ದೆಹಲಿ ಪಕ್ಕದ ಪಂಜಾಬಲ್ಲಿ ಏನಾದರೂ ಮಾಡಬಹುದಾ ಅನ್ನುವಂಥದ್ದು. ಯಾವಾಗ ಈ ಕರೆ ಬಂತು ನೋಡಿ, ಬಿಹಾರ್ UP ಜನ ಏನು ಮಾಡ್ತಾ ಇದ್ದೀರಾ ಅಂತ CJPಯಲ್ಲಿ ಯುವಕರು ಕೇಳೋದಕ್ಕೆ ಶುರು ಮಾಡಿದರು. ಬಿಹಾರದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಬೆಂಬಲ ಶುರುವಾಯಿತು CJPಯ ಪ್ರೊಟೆಸ್ಟ್ಗೆ. ಬಿಹಾರ್ UP ಬೇರೆ ಬೇರೆಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ರಾಜಕೀಯ ಬಹುತೇಕ ಒಂದೇ ರೀತಿಯಲ್ಲಿರುತ್ತೆ. UP ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರ್ತಾ ಇದೆ. UPಯನ್ನು ಗೆದ್ದವರು ದೇಶವನ್ನು ಗೆದ್ಕೊಂಡು ಹಾಗೆ ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ UPಯಲ್ಲಿ BJPಗೆ ಭಾರಿ ಹಿನ್ನಡೆಯಾಗಿದೆ. SP ದೊಡ್ಡ ಮಟ್ಟಿಗೆ ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿದೆ. SP ಕಾಂಗ್ರೆಸ್ನ ಮೈತ್ರಿ ಇದೆಯಲ್ಲ, BJPಯನ್ನು UPಯಲ್ಲಿ ಸೋಲಿಸಿದೆ. ಯಾವ ರಾಮ ಮಂದಿರ ಕಟ್ಟಿದ್ರೋ ಅದೇ ಅಯೋಧ್ಯೆಯಲ್ಲಿ BJP ಸೋತು ಹೋಗಿದೆ. ಅದೇ ಫೈಸಲಾಬಾದಲ್ಲಿ BJPಗೆ ಸೋಲಾಗಿದೆ. ಅಲ್ಲಿ SPಯ ಸಂಸದ ಇದ್ದಾರೆ. ಹೀಗಿರುವಾಗ BJP ಎಚ್ಚೆತ್ತುಕೊಳ್ಳಲೇಬೇಕಾಗಿತ್ತು. ಒಂದು ಮಾತು ಹೇಳ್ತಾರಲ್ಲ, ಒಂದು ಹಳ್ಳಿ ಉಳಿಬೇಕು ಅಂದರೆ ಒಂದು ಮನೆ ಹೋದರೂ ಪರವಾಗಿಲ್ಲ, ಒಂದು ರಾಜ್ಯ ಉಳಿಬೇಕು ಅಂದರೆ ಒಂದು ಹಳ್ಳಿ ಹೋದರೂ ಪರವಾಗಿಲ್ಲ,
ಜಗತ್ತು ಚೆನ್ನಾಗಿರಬೇಕು ಅನ್ನೋ ಒಂದು ದೇಶ ಕಳೆದು ಹೋದರೂ ಕೂಡ ಪರವಾಗಿಲ್ಲ. ಆ ರೀತಿಯಲ್ಲಿ ಈ ಒಂದು ದೊಡ್ಡ ಸಂಕಟ ಇತ್ತಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ ಎದುರಾಗಿದ್ದು, ಅದು ಬಹಳ ಬಿಗಡಾಯಿಸುವಂಥ ಪರಿಸ್ಥಿತಿ ಇತ್ತು. ಇನ್ನು 48 ಗಂಟೆಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ, ಅಂದರೆ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಪ್ರತಿ ರಾಜ್ಯಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ, ಇದು ದೊಡ್ಡದಾಗಿರುತ್ತೆ, ಹಿಂದಿಗಿಂತ 2 ಪಟ್ಟು 3 ಪಟ್ಟು ದೊಡ್ಡದಾಗಿರುತ್ತೆ ಅನ್ನುವಂಥ ಘೋಷಣೆಯನ್ನು ಯಾವಾಗ CJPಯ ಆ ಮುಖಂಡತ್ವ ವಹಿಸಿದವರು ಕೊಟ್ಟರು, ಅಭಿಜಿತ್ ದೀಪ್ಕೆ ಇರ್ಬೋದು, ಸೌರವ್ ದಾಸ್ ಇರಬಹುದು, ರಂಕಾ ಇರಬಹುದು, ಆಗ ಎಚ್ಚೆತ್ತುಕೊಂಡು ತತ್ಕ್ಷಣದಲ್ಲಿ BJP ತೆಗೆದುಕೊಂಡಂಥ ನಿರ್ಧಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯಾಕಂದರೆ ತತ್ಕ್ಷಣಕ್ಕೆ ಅದರ ಪರಿಣಾಮ ಬೀರುವಂಥದ್ದು ಲೋಕಸಭಾ ಅಧಿವೇಶನದಲ್ಲಿ ಆಗ್ತಾ ಇರುವಂಥ ಮಸೂದೆ ಮಂಡನೆ ಮೇಲೆ. ಈಗಾಗಲೇ BJP ಒಂದಷ್ಟು ಸಂಸದರನ್ನು ಒಗ್ಗೂಡಿಸ್ಕೊಂಡಿದೆ. ಅಲ್ಲಿ TMCಯ ಸಂಸದರನ್ನೆಲ್ಲ ತನ್ನ ಹತ್ರ ಸೆಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಸೆಳ್ಕೊಂಡಿದ್ದಾಗಿದೆ. NCP ಕೂಡ ಹತ್ತಿರಕ್ಕೆ ಬಂದಿದೆ BJPಗೆ. DMK ಕೂಡ ಓಕೆ ಅಂತ ಇದೆ. ಇನ್ನು BJPಗೆ ಬೇಕಿದ್ದೇನು? ಮಹಿಳಾ ಪರ ಮಹಿಳಾ ಮೀಸಲಾತಿ ಮಸೂದೆ ಏನಿದೆ, ಜೊತೆಗೆ ಡಿಲಿಮಿಟೇಷನ್ ಇದೆ, ಇವೆರಡನ್ನು ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಸದನ ಸುಲಲಿತವಾಗಿ ನಡಿಬೇಕು. ಲೋಕಸಭಾ ಅಧಿವೇಶನ, ರಾಜ್ಯಸಭಾ ಅಧಿವೇಶನ ನಡಿಬೇಕು. ಈ ಬಾರಿ ರಾಹುಲ್ ಗಾಂಧಿಯವರ ಪ್ಲ್ಯಾನ್ ಅದೇ ಆಗಿತ್ತು, ವಿಪಕ್ಷಗಳ ಪ್ಲ್ಯಾನ್ ಅದೇ ಆಗಿತ್ತು. ಸದನವನ್ನು ನಡೆಯೋದಕ್ಕೆ ಬಿಡಬಾರ್ದು. ಇದು ಹಿಂಗೆ ಮುಂದುವರಿಲಿ ಪೈಪೋಟಿ, ಇದು ಹಿಂಗೆ ಮುಂದುವರಿತಾ ಇರಲಿ CJPಯ ಪ್ರೊಟೆಸ್ಟ್ ಅಂಥೇಳಿ. ಆ ಕಾರಣದಿಂದ ನರೇಂದ್ರ ಮೋದಿ 2 ಹೆಜ್ಜೆ ಹಿಂದೆ ಇಟ್ಟರು ಅಂದರೆ ಮುಂದಿನ ಬೇಟೆ ಭಾಳ ದೊಡ್ಡದಾಗಿದೆ ಅಂತ. BJP ಅದರ ಮಿತ್ರ ಪಕ್ಷಗಳು ಸೇರ್ಕೊಂಡು NDA ನಾಯಕತ್ವದಲ್ಲಿ ಏನು ಮುನ್ನುಗ್ತಾ ಇರುವಾಗ ಅದಕ್ಕೊಂದು ಹಿನ್ನಡೆ ಆಗಬಾರ್ದು ಅಂತ ಹೇಳಿದರೆ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಧರ್ಮೇಂದ್ರ ಪ್ರಧಾನ್ ಅವರು ಕೊಡಲೇಬೇಕಿತ್ತು. ಆ ಅನಿವಾರ್ಯ ಸ್ಥಿತಿ ಬಂತು. ಈಗ BJP ಲೋಕಸಭೆಯಲ್ಲಿ ಆ ಮಸೂದೆಗಳನ್ನ ಮಂಡಿಸೋದಕ್ಕೆ ಹೊರಡ್ತಾ ಇದೆ. ಲೋಕಸಭೆ ರಾಜ್ಯಸಭೆಯಲ್ಲಿ BJPಗೆ ರಾಜ್ಯಸಭೆಯಲ್ಲಿ ಒಂದು 6 ಸ್ಥಾನಗಳ ಕೊರತೆ, ಅದನ್ನು ಹೇಗಾದರೂ ನಿಭಾಯಿಸ್ಕೊಳ್ತಾರೆ. ಲೋಕಸಭೆಯಲ್ಲಿ ಕೆಲವು ಒಂದು 10-15 ಸ್ಥಾನಗಳಿಂದ ಒಂದು ಸ್ವಲ್ಪ ವೇರಿ ಆಗ್ಬೋದು, ಅದನ್ನು ಕೂಡ ಮ್ಯಾನೇಜ್ ಮಾಡೋದಕ್ಕೆ BJP ಪ್ಲ್ಯಾನ್ ಮಾಡಿದೆ. ಆದರೆ ಇವತ್ತೇನು ಸದನ ನಡೀತಾ ಇದೆ, ಸದನ ನಡೆಯೋದಕ್ಕೆ ಮತ್ತೆ ವಿಪಕ್ಷಗಳ ಅವಕಾಶ ಕೊಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾನೆ ಇದ್ದಾವೆ. ವಿಪಕ್ಷಗಳೆಂದರೆ ಬಹಳ ಜನ ಇಲ್ಲ, ಆಗ ಇದ್ದಂಥ 200+ ಏನಿತ್ತು ಅದು ಈಗಿಲ್ಲ. ಈಗಿರುವಂಥದ್ದು ತುಂಬ ಕಡಿಮೆ. ಅತ್ತ ಕಡೆ DMK ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಸಪ್ರೇಟಾಗಿ ಕೂತ್ಕೊಂಡಿದ್ದಾರೆ, ನಮಗೆ ಬೇರೆ ಅವಕಾಶ ಮಾಡಿಕೊಡಿ ಅಂತ. DMK ಯಾವಾಗ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಕೈಕೊಟ್ಟು TVK ಜೊತೆ ಸೇರಿಕೊಳ್ತು ಆವಾಗ ಅವ್ರು ದೂರ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದೂರ ಆಗಿರುವಂಥದ್ದು TMC. ಹೀಗೆ ಇದ್ದಂಥ ವಿರೋಧ ಪಕ್ಷದ ಬಲವನ್ನು BJP ಕುಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ದರೆ, ಕಾಂಗ್ರೆಸ್ ಮಾತ್ರ ಹೇಗಾದರೂ ಮಾಡಿ ಈ ಅಧಿವೇಶನದಲ್ಲಿ, ಈ ಮುಂಗಾರು ಅಧಿವೇಶನ ಏನಿದೆ ಇದರಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಇರಬಹುದು ಅಥವಾ ಇನ್ನೊಂದು ಭಾಳ ಪ್ರಮುಖವಾದಂಥ ಡಿಲಿಮಿಟೇಷನ್ ಮಸೂದೆ ಪಾಸ್ ಆಗಬಾರ್ದು ಅಂತ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಆ ಕಾರಣಕ್ಕೇ CJP ಪ್ರೊಟೆಸ್ಟ್ ಮುಂದೆ ಹೋಗಲಿ ಅಂತ ಅಂದ್ಕೊಂಡಿದ್ದು. ಇದಕ್ಕಿಂತ ಮುಖ್ಯವಾಗಿ BJPಯದ್ದು UP ಮುಂದಿನ ಚುನಾವಣೆ. UPಯನ್ನು ಈಗಾಗಲೇ ಒಂದಷ್ಟು ಕಳ್ಕೊಂಡು ಲೋಕಸಭೆಯಲ್ಲಿ BJP ಹೈರಾಣಾಗಿದೆ. ಈಗ ಯೋಗಿ ಪರವಾದಂಥ ಅಲೆ ಇದೆ ನೋಡಿ. ಯಾವ ಬಿಹಾರದಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಯಿತೋ, CJP ಪರವಾಗಿ ಬೆಂಬಲ ವ್ಯಕ್ತ ಆಯಿತೋ, ಯಾವ ದೆಹಲಿಯಲ್ಲಾಯಿತೋ, ಆದರೆ UPಯಲ್ಲಿ ಅಷ್ಟಾಗಿ ಆಗಲಿಲ್ಲ. UPಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ, ಅಲ್ಲಿ ಕಾನೂನು ಸುವ್ಯವಸ್ಥೆ ಅದು ತುಂಬ ದೊಡ್ಡ BJPಗೆ ಪ್ಲಸ್. ಆ UPಯನ್ನು ಗೆದ್ಕೊಳ್ಬೇಕು ಅಂತ ಹೇಳಿದರೆ ಈ CJP ಪ್ರೊಟೆಸ್ಟನ್ನು ಬೇಗ ತಡಿಬೇಕು. ಪಂಜಾಬಲ್ಲಿ ಕೂಡ BJPಗೆ ಏನಾದರೂ ಒಂದು ಸ್ವಲ್ಪ ಗೇನ್ ಆಗ್ಬೋದಾ? ಸಹಜವಾಗಿ ಪಂಜಾಬಲ್ಲಿ BJPಗೆ ದೊಡ್ಡ ಶಕ್ತಿ ಇಲ್ಲ. ಹಿಂದಿಂದ ಶಿರೋಮಣಿ ಅಕಾಲಿದಳ ಜೊತೆ BJP ಒಟ್ಟಾಗಿ ಇದ್ದುಕೊಂಡು ಅಧಿಕಾರಕ್ಕೆ ಬಂದಿದ್ದು ಅದು ವಾಜಪೇಯಿಯವರ ಕಾಲದಿಂದ ಇರ್ಬೋದು. ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿದಳ್ BJPಯ ಕಾಂಬಿನೇಷನ್ ಹೋಗ್ತಾಯಿತ್ತು, NDA ಜೊತೆ ಸೇರ್ಕೋತಾಯಿತ್ತು. ಆದರೆ ಈ ಬಾರಿ BJP ಏನಾದರೂ ಪೈಪೋಟಿ ಕೊಡೋಣ, ಪಂಜಾಬಲ್ಲಿ ಒಂದಷ್ಟು ಕ್ಷೇತ್ರಗಳನ್ನು ಗೆದ್ಕೊಳ್ಳೋಣ, ಪಂಜಾಬಲ್ಲಿ ಆಮ್ ಆದ್ಮಿ ಸೋಲಿಸೋಣ, ಕಾಂಗ್ರೆಸ್ಸನ್ನು ಸೋಲಿಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಹಾಗಾಗಿ ಮುಂಬರುವ ಫೆಬ್ರವರಿ ಮಾರ್ಚಲ್ಲಿರುವಂಥ ವಿಧಾನಸಭಾ ಚುನಾವಣೆಗಳೇನಿದೆ ಅದರತ್ತ BJPಯ ಗಮನ ಇದೆ. ಹಾಗಾಗಿ ಒಂದು ಚೂರು ಬಿಟ್ಟುಕೊಟ್ರೆ, ಈ ಆಡಳಿತ ವಿರೋಧಿ ಅಲ್ಲ, ಈ ಪ್ರತಿಭಟನೆಗಳು ಸ್ವಲ್ಪ ಮುಂದಕ್ಕೆ ಹೋದರೆ ಜೆನ್ಜಿಗಳು ಏನನ್ನು ಬೇಕಾದರೂ ಮಾಡೋದಕ್ಕೆ ತಯಾರಿದ್ರು. ಒಂದಷ್ಟು ಪ್ರಾಣಹಾನಿಗಳೇ ಆಗ್ತಾಯಿತ್ತು, ಒಂದಷ್ಟು ಜೀವಗಳೇ ಹೋಗ್ತಾಯಿತ್ತು. ಆಗ ಅದನ್ನಿಟ್ಕೊಂಡು ಮತ್ತೆ 2-3 ತಿಂಗಳು ಪ್ರತಿಭಟನೆ ಮುಂದುವರಿಸ್ಕೊಂಡು ಹೋದರೆ, ಅದು ನವಂಬರ್ ಡಿಸೆಂಬರ್ವರೆಗೂ ಹೋದರೆ, ಆ ನಂತರ ಅದು ಫೆಬ್ರವರಿ ಮಾರ್ಚ್ನಲ್ಲಾಗುವಂಥ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. UPಯನ್ನು ಗೆದ್ದುಕೊಳ್ಳೋದು ಕಷ್ಟ ಆಗುತ್ತೆ. ಆಲ್ರೆಡಿ ಅಯೋಧ್ಯೆ ಹುಂಡಿ ಕಳ್ಳತನದಿಂದಾಗಿ ದೊಡ್ಡ ಹಿನ್ನಡೆಯನ್ನು UPಯಲ್ಲಿ ಅನುಭವಿಸ್ತಾ ಇದೆ BJP. ಇದು ರಾಷ್ಟ್ರ ಮಟ್ಟದಲ್ಲಿ ಒಂಥರ BJPಗೆ ಒಂದು ದೊಡ್ಡ ಸಂಕಟ ಎದುರಾಗಿದೆ. ಮುಂದಿನ ಬಾರಿ ಲೋಕಸಭೆಯಲ್ಲಿ ಅಯೋಧ್ಯೆಯಲ್ಲಿ ಹಿನ್ನಡೆ ಆಯಿತು, SP ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದುಕೊಂಡು ಸೀಟ್ಗಳನ್ನು, BJPಗೆ ಭಾರಿ ಕಡಿಮೆ ಸೀಟ್ಗಳು ಅಯೋಧ್ಯೆಯಲ್ಲೇ ಸೋತು ಹೋಯಿತು. ಆ ರೀತಿಯಲ್ಲೇ ಮುಂದಿನ
ಯೋಗಿ ಸರ್ಕಾರಕ್ಕೆ ಕೂಡ ಸಮಸ್ಯೆಗಳು ಎದುರಾಗಬಹುದು. ಅದನ್ನು ಅರಿತುಕೊಂಡೇ ಆ ಒಂದು ಮುಂದಾಲೋಚನೆ ಇಟ್ಕೊಂಡೆ ಬಿ ಜೆ ಪಿ ಈ ಒಂದು ಪ್ರೊಟೆಸ್ಟನ್ನು ಹೇಗೆ ಶಾಹೀನ್ಬಾಗ್ ಪ್ರೊಟೆಸ್ಟ್ ಇರ್ಬೋದು, ಅಥವಾ ರೈತ ಕಾಯ್ದೆಗಳ ಬಗ್ಗೆ ಆದಂಥ CA-NRC ನಂತರದಲ್ಲಿ ರೈತ ಕಾಯ್ದೆಗಳ ಪ್ರೊಟೆಸ್ಟ್ ಏನಾಯಿತು ಅವೆಲ್ಲವನ್ನು ಹೆಂಗೆ ಹತ್ತಿಕ್ತೋ, ಅಂದರೆ ಬಡ್ದು ಹಾಕ್ತೋ, ಆ ಪೊಲೀಸ್ ಹಾಗೆ ಸೇನಾ ಶಕ್ತಿಯನ್ನು ಬಳಸ್ಕೊಂಡು ಅವ್ರನ್ನ ಹತ್ತಿಕ್ಕಿದ್ರು. 6 ತಿಂಗಳು ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಬಿ ಜೆ ಪಿಯವರು ಕೇರ್ ಮಾಡಲಿಲ್ವೋ, 9 ತಿಂಗಳಿಗೆ ಕೂಡ ಕೇರ್ ಮಾಡಲಿಲ್ವೋ, ಅಲ್ಲೇ ಬಂದು ಟೆಂಟ್ ಹಾಕೊಂಡು ಮನೆ ಮಾಡ್ಕೊಂಡು ಕೂತ್ಕೊಂಡ್ರು ಕೂಡ ಕ್ಯಾರೇ ಅನ್ನಲಿಲ್ವೋ, ಆ ಕ್ಯಾರೇ ಅಂದೇ ಇರೋದನ್ನು CJP ಅವ್ರ ವಿಚಾರದಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಇನ್ನೊಂದು ವಿಚಾರನ ಕೂಡ ಗಮನಿಸಬೇಕು. ಯಾವ ತಮಿಳಿನ ವಿಜಯ್ ಈ ಜೆನ್ಝಿಗಳನ್ನು ಮನವೊಲಿಸ್ಕೊಂಡು ಜೆನ್ಝಿಗಳ ಫೇವ್ರೇಟ್ ನಾಯಕ ಆಗಿ ಗೆದ್ದು ತಮಿಳ್ನಾಡಲ್ಲಿ ಅಧಿಕಾರಕ್ಕೆ ಹಿಡಿದ್ರು, ನಮ್ಮ ದೇಶದಲ್ಲಿ ಕೂಡ ಅಂದರೆ ಈ ದೇಶದ ವಿಚಾರದಲ್ಲಿ ಕೂಡ ಜೆನ್ಝಿಗಳು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರ್ತಾರೆ. ಈ ಬಾರಿ ಚುನಾವಣೆ ಅಂತ ಬಂದರೆ ಅಲ್ಲಿ ವೋಟರ್ಸ್ ಆಗಿರುವಂಥವರು ಒಂದು 20-25% ಕೂಡ ಈ ಜೆನ್ಝಿಗಳೇ ಇದ್ದಾರೆ. ಸೊ ಯುವಕರ ದೇಶ ಅಂತ ಭಾರತ ಕರೀತಾರೆ. 55% ಯುವಕರು ಇರುವಂಥ ದೇಶ, ಅದರಲ್ಲಿ ಜೆನ್ಝಿಗಳೇ ಒಂದು 25% ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರುವಂಥ ಮೋದಿ ಸರ್ಕಾರ ಸಡನ್ ಆಗಿ ಮೋದಿ ಎಲ್ಲರ ಮುಂದೆ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ಜೆನ್ಝಿಗಳ ಥರ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ಅಂದರೆ ಬಾಯೋ ಬಹನೋ ಅಂತಿದ್ದಂಥ ಮೋದಿ ಫ್ರೆಂಡ್ಸ್ ಅಂತ ಶುರು ಮಾಡಿಕೊಂಡ್ರು. ಅಂದರೆ ಅದರ ಅರ್ಥ ಜೆನ್ಝಿಗಳನ್ನ ಮನಗೆಲ್ಲಬೇಕು. ಜೊತೆಗೆ ನಮಗೆಲ್ಲ ಗೊತ್ತು, ಅವರು ಮಂತ್ರಿಮಂಡಲದಲ್ಲಿ ಸಂಪುಟ ಸಭೆಯಲ್ಲಿ ಹೇಳಿರುವಂಥದ್ದು. ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿ, ಬಹುತೇಕ ಈ CJP ಪ್ರೊಟೆಸ್ಟ್ ತುಂಬ ವೈರಲ್ ಆಗಿದ್ದು ಇನ್ಸ್ಟಾಗ್ರಾಮ್ ಮೂಲಕನೇ. ಇವತ್ತು ಫೇಸ್ಬುಕ್, ಯೂಟ್ಯೂಬ್ ಹಾಗೆ ಟ್ವಿಟ್ಟರ್ಗಳಿದೆಯಲ್ಲ, ಇದೆಲ್ಲ ಸೀರಿಯಸ್ ಕಂಟೆಂಟ್ ಅಥವಾ ಸೀರಿಯಸ್ ಸಬ್ಜೆಕ್ಟ್ ನೋಡುವಂಥ ಸ್ವಲ್ಪ ಒಂದು 45-40+ ಆಗಿರುವಂಥವರ ಜಾಲತಾಣಗಳಾದರೆ ಟ್ವಿಟರ್ ಅನ್ನುವಂಥದ್ದು ಜೆನ್ಝಿಗಳ ಜಾಲತಾಣ. ಹಾಗಾಗಿ ಅದರ ಕಡೆ ಗಮನ ವಹಿಸಿ ಅಂತ ಹೇಳಿದರು. BJP ಅಲರ್ಟ್ ಆಗಿದೆ. ಈಗೇನು ಮಾಡ್ತಾನೆ ನಿಮ್ಮ ಹೀರೋ, ಸೋತೋಗ್ಬಿಟ್ನಾ ನಿಮ್ಮ ಹೀರೋ ಅನ್ನೋ ಪ್ರಶ್ನೆಗೆ ನರೇಂದ್ರ ಮೋದಿ ಬಹಳ ಬೇಗ ಟ್ರಾನ್ಸಿಷನ್ ತಗೋತಾರೆ, ಬಹಳ ಬೇಗ ಅಡ್ಯಾಪ್ಟಬಿಲಿಟಿ ಇದೆ. ಹಾಗಾಗಿನೇ ಮೂರು ಅವಧಿಗೆ ಪ್ರಧಾನಿ ಆಗೋದಕ್ಕೆ ಸಾಧ್ಯ ಆಗಿದ್ದು. ಅಡಾಪ್ಟಬಿಲಿಟಿ ಇಲ್ಲ ಅಂತ ಹೇಳಿದರೆ, ಆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಹೇಳಿದರೆ ಮೋದಿ ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನಗನ್ಸುತ್ತೆ ಇವಾಗ ಏನಾದರೂ ಅಪ್ರೂವಲ್ ರೇಟಿಂಗ್ ನೋಡಿದರೂ ಕೂಡ ಈಗಲೂ ಜಗತ್ತಿನ ನಂಬರ್ 1 ನಾಯಕ, ರಾಜಕೀಯ ನಾಯಕ ಯಾರು ಅಂತ ನೋಡೋಕೆ ಹೋದರೆ ಈಗಲೂ ಕೂಡ ಮೋದಿನೇ ನಂಬರ್ 1 ಇರ್ತಾರೆ. ಆದರೆ ಒಂದು ಸಣ್ಣ ಹಿನ್ನಡೆ, ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ. ಆದರೆ ಮುನ್ನುಗ್ಗೋದಕ್ಕೆ ಸಂಪೂರ್ಣ ರೆಡಿಯಾಗಿದ್ದಾರೆ. ಅದು ಉತ್ತರ ಪ್ರದೇಶ ಚುನಾವಣೆ ಫೆಬ್ರವರಿ-ಮಾರ್ಚ್, ಜೊತೆಗೆ ಪಂಜಾಬ್ ಹಾಗೆಯೇ 7 ರಾಜ್ಯಗಳ ಚುನಾವಣೆ ಬೇರೆ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ BJP ತಯಾರಿಯನ್ನು ಮಾಡ್ಕೋತಾ ಇದೆ. BJP ತಯಾರಿ ಚುನಾವಣೆಗಿಂತ 2 ವರ್ಷ ಹಿಂದೆಯೇ ಶುರುವಾಗಿರುತ್ತೆ. ಹಾಗಾಗಿ ಈ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಪಡ್ಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದ್ದು ಇದೇ ಕಾರಣಕ್ಕೆ. ಈ ರೀತಿಯ ಪೋಸ್ಟ್ ಮಾರ್ಟಮ್ ನಾವು ಮಾಡ್ತಾ ಇರೋವಂಥದ್ದಲ್ಲ, ಬಹುತೇಕ ಪೋಸ್ಟ್ ಮಾರ್ಟಮ್ ಇದೇ ರೀತಿ ಮಾಡಿದ್ದಾರೆ. ಆದರೆ UP ಪಂಜಾಬನ್ನು ಗಮನದಲ್ಲಿಟ್ಕೊಂಡು BJP ಈ ಕೆಲಸವನ್ನು ಮಾಡ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು. ಇದು ನಮಗನಿಸಿದ್ದು ಬೇರೆಯವರಿಗೆ ಬೇರೆಯೇ ಅನಿಸಿರಬಹುದು. ಹಾಗೆಯೇ ಮತ್ತಷ್ಟು ಈ ರೀತಿಯ ವಿಷಯ ವಿಶ್ಲೇಷಣೆ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.